ಸಂಚಾರಿ ನಿಯಂತ್ರಕರಾದ ಅಯ್ಯನಗೌಡ ಕಲ್ಮಂಗಿ ಸೇವಾ ನಿವೃತ್ತಿ ಸಮಾರಂಭವನ್ನು ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 22 ವರ್ಷಗಳ ಕಾಲ ಅಧಿಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಿರುವ ಅಯ್ಯನಗೌಡರವರ ಸೇವೆ ಅನನ್ಯ ಮತ್ತು ಹೊಸದಾಗಿ ಬರುವ ಸಿಬ್ಬಂದಿಗಳಿಗೆ ಇವರ ಜೀವನ ಹಾಗೂ ಕರ್ತವ್ಯ ಶ್ರದ್ಧೆ ಮಾರ್ಗದರ್ಶಕ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಎಂದು ಘಟಕ ವ್ಯವಸ್ಥಾಪಕರಾದ ಎಂ ಹೊನ್ನಪ್ಪ ಹೇಳಿದರು. ನಂತರ ಅನೇಕ ಸಿಬ್ಬಂದಿಗಳು ಹಾಗೂ ಅಯ್ಯನಗೌಡರವರ ಒಡನಾಡಿಗಳು ಅಯ್ಯನಗೌಡರ ಸೇವೆ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವೇಳೆ ಮಂಜುನಾಥ್ ಪಾರು ಪತ್ತೇದಾರ, ಶ್ರೀಕಾಂತ್ ಕುದುರೆ, ಕಿರಣ್ ಗೌಡ, ಕಾರ್ಯಕ್ರಮದ ನಿರೂಪಣೆ ವೀರೇಶ್ ಗೋನ್ವಾರ್ ನೆರವೇರಿಸಿದರು. ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಅಯ್ಯನಗೌಡರವರ ಕುಟುಂಬಸ್ಥರು, ಹಿತೈಷಿಗಳು ಭಾಗವಹಿಸಿದ್ದರು. ಅದಕ್ಕೆ ಅದರಂತೆಯೇ ಅಯ್ಯನಗೌಡ ಇಲ್ಲೇ 19-20 ಕಿಲೋಮೀಟರ್ ಊರಿದ್ರು. ಇಲ್ಲಿ ರೂಮ್ ಮಾಡಿ ಅವರು ನೌಕರಿ ಮಾಡ್ಯಾರ. ಅಯ್ಯನಗೌಡ ಇಲ್ಲೇ ರೂಮ್ ಅದಾವ, ರೂಮ್ ಇತ್ತು. ಮತ್ತು ಅದಕ್ಕಿಂತ ಮೊದಲು ಮುಂಚೆ ರೂಮ್ ಮಾಡೋದಕ್ಕಿಂತ ಮುಂಚೆ ಹೆಂಗೆ ಬರ್ತಿದ್ರಪ್ಪ ಡ್ಯೂಟಿಗೆ ಅಂದ್ರೆ, ಇಲ್ಲಿ ಮನೆ ಮಾಡಿದ್ದಿಲ್ಲ. ಕಲ್ಮಂಗಿಲಿಂದ ಅವ್ರು ಮೊದಲು ಕರ್ಕೊಂಡು ಸೈಕಲ್ ಮುಟ್ಟ ಮೇಲೆ ಬಂದು ಡ್ಯೂಟಿ ಮಾಡ್ಯಾರ. ಅದು ಮೆತ್ತು ಮತ್ತು ಸರಿಯಾದ ಸಮಯಕ್ಕೆ ಬರ್ತಿದ್ರು. ಒಂದು ದಿವಸ ಲೇಟಾಗಿ ಬಂದಿಲ್ಲ. ಅದೇ ರೀತಿಯಾಗಿ 27 ವರ್ಷ ಕಷ್ಟಪಟ್ಟು ಈ ಸಂಸ್ಥೆಯಲ್ಲಿ ದುಡಿದಿದ್ದಾರೆ, ಪ್ರಾಮಾಣಿಕರವಾಗಿ ದುಡಿದಿದ್ದಾರೆ. ಯಾರಿಗೆ ಘಟಕದಲ್ಲಿ ಆಗಲಿ ಸಂಚಾರ ನಿಯಂತ್ರಕರಾಗಲಿ ಯಾರ ಸಂಗತ ಅವರು ವಾಗ್ವಾದ, ಜಗಳ, ಕಿರಿಕಿರಿ ಇಲ್ಲದ ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿಗಳಾಗಿದ್ದರು.